ನಡೆಸಬೇಕು ಅಂತ ನಾನು ಇಲ್ಲಿ ಮನವಿ ಮಾಡ್ಕೊಂತೀನಿ. ಯಾಕಂದ್ರೆ ನನಗೆ ಮೊದಲನೇದು ಯಾವತ್ತಿದ್ರು ಅಷ್ಟೇ, ನನಗೆ ಕಾರ್ಯಕರ್ತರು ಮುಖ್ಯ. ನಂತರ ಈ ಚುನಾವಣೆ ಏನೇ ಬಂದ್ರು ಕಾರ್ಯಕ್ರಮದಲ್ಲಿ ನಾವು ನಡೆಸೋಂಥದ್ದು ಮಾಡಬಹುದು. ನನ್ನ ಕಾರ್ಯಕರ್ತರು ಸಂತೋಷವಾಗಿದ್ರೆ ನನಗೆ ಹಾಲು ಕುಡಿದಷ್ಟೇ ಸಂತೋಷ ಆಗತ್ತೆ. ಹಾಗಾಗಿ ನನ್ನ ಕಾರ್ಯಕರ್ತರು ಇವತ್ತು ನಮ್ಮ ಸಿರಾ ತಾಲೂಕಲ್ಲಿ ಇವತ್ತು ಏನಕ್ಕೆ ಚುನಾವಣೆ ಬಂದಿದೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳುವಳಿಕೆ ಇದೆ, ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಲಕ್ನಳ್ಳಿ ಗ್ರಾಮದಲ್ಲಿ ಇವತ್ತು ಬಂದು ಮತಯಾಚನೆ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೊಂದು ಏನು ಸಿದ್ಧಾಂತ ಮತ್ತೆ ನಾವು ಪ್ರೌಢಮೆಗಳನ್ನ ಹಿಡ್ಕೊಂಡ್ ಬಂದಿದ್ವಿ. ಈಶಾನ್ಯ ದಿಕ್ಕು ಮುಖಾಂತರನೇ ನಾವು ಪ್ರಾರಂಭ ಮಾಡಬೇಕು ಮಾಡಿ ನಾವು ಮೊದಲನೇ ದಿನದಲ್ಲೇನೆ ಸತ್ಯನಾರಾಯಣನ ಕಾಲದಲ್ಲೂ ಕೂಡ ಲಕ್ಕಣಿ ಗ್ರಾಮದಲ್ಲಿಂದನೇ ಪ್ರಾರಂಭ ಮಾಡಬೇಕು ಚುನಾವಣೆನ ಅನ್ನೋದು ಅವತ್ತಿಂದ ನಡ್ಕೊಂಡ್ ಬಂದಿರೋಂಥದ್ದು. ಚೆತ್ತಹಳ್ಳಿ ಮತ್ತೆ ಲಕ್ನಳ್ಳಿ ಎಲ್ಲ ಗ್ರಾಮಗಳಿಂದನೇ ಒಂದು 5-6 ಗ್ರಾಮಗಳಿಂದನೇ ಪ್ರಾರಂಭ ಮಾಡಬೇಕು ಅಂತ. ಹಾಗಾಗಿ ಅದೇ ರೀತಿಯಲ್ಲಿ ಇವತ್ತು ಇಲ್ಲಿಂದ ಪ್ರಾರಂಭ ಮಾಡಿದ್ದೀವಿ. ನಾನು ಕೆಲವು ಮಾಧ್ಯಮಗಳಲ್ಲೂ ನೋಡ್ತಾ ಇದ್ದೆ, ಏನು ನಿನ್ನೆ ಮೊನ್ನೆ ಒಂದಷ್ಟು ಜನ ಪ್ರಚಾರಗಳು ಮಾಡ್ಕೊಂಡು ದೊಡ್ಡದಾಗಿ ಬಿಂಬಿಸ್ಕೊಂಡು ಆಗ್ಲೇ 2 ರಾಷ್ಟ್ರೀಯ ಪಕ್ಷಗಳು ಕೂಡ ನಾವು ಗೆದ್ದಾಯ್ತು, ಸಿರಾದಲ್ಲಿ ನಾವು ಧೂಳೆಬ್ರಿಸ್ತಾಯ್ತು, ಅದಾಯ್ತು ಇದಾಯ್ತು, ಘಟಾನುಘಟಿಗಳು ಬಂದ್ಬಿಟ್ರು ಅಂತ. ನಾನು ಇವತ್ತು ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮಂತ ನಾಯಕರುಗಳು ಬಂದು ಧೂಳೆಬ್ರಿಸಬೇಕಾಗಿಲ್ಲ. ನನ್ನ ಸಿರಾ ತಾಲೂಕಲ್ಲೇ ಸಾವಿರಾರು ಕಾರ್ಯಕರ್ತರಿದ್ದಾರೆ. ಇವತ್ತಿಂತ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋಂತ ಇಂಥ ಹೆಮ್ಮೆಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋಂತ ಕಾರ್ಯಕರ್ತರು ಸಾಕು ನನಗೆ. ಚುನಾವಣೆನ ಯಾವ ರೀತಿ ಗೆಲ್ಲಬೇಕು ಅಂತ ನಾವು ಖಂಡಿತವಾಗ್ಲೂ ನಮ್ಗೆ ಗೊತ್ತಿದೆ. ಈ ಒಂದು ಕಾರ್ಯಕರ್ತರ ಪಡೆನ ಕಟ್ಕೊಂಡು ಹೋಗಿ ಚುನಾವಣೆ ಗೆಲ್ಲ ಅಂತ ಕೆಲಸ ನಾವು ಮಾಡಬೇಕಾಯ್ತು. ಮುಂದಿನಗಳಲ್ಲಿ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಹೇಳ್ತಾ ಇದ್ರು, ನನ್ನಲ್ಲಿ ಭಾಷಣ ಮಾಡೋದಕ್ಕೆ ಅವಕಾಶ ಆಗ್ಲಿಲ್ಲ. ಅವತ್ತು ಸಿಕ್ಕಾಪಟ್ಟೆ ಜನ ಸೇರಿದ್ರು. ನಾವೇನು ಬೂತಲ್ಲೂ ಏನು ಯಾರಿಗೂ ಏನು ದುಡ್ಡು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅವತ್ತು ಬರೀ ಕೇವಲ ಮೆಸೇಜ್ ಮುಖಾಂತರ, ಬರೀ ಫೋನ್ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಮೆಸೇಜ್ ಕಳಿಸಿದಾಗ ಸಾವಿರಾರು ಕಾರ್ಯಕರ್ತರು ಅವತ್ತು ನಮ್ಮ ದೇವೇಗೌಡರ ಪಕ್ಷಕ್ಕೆ ಮತ್ತೆ ಈ ಒಂದು ರೈತರ ಪಕ್ಷಕ್ಕೆ ಒಂದು ಬೆಂಬಲನ್ನ ಸೂಚಿಸಿ ನಾವು ಶಕ್ತಿ ತುಂಬಾ ಅಂತ ಕೆಲಸ ಮಾಡಬೇಕು ಅಂತ ಅವತ್ತು 10,000ಕ್ಕೂ ಮೀರಿ ಅವತ್ತು ಜನ ಇವತ್ತು ನಮ್ಮ ನಾಮಿನೇಷನ್ ಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ನೀವೆಲ್ಲ ಸೇರ್ಕೊಂಡಿದ್ರಿ. ಆದ್ರೆ ಅವತ್ತು ನನಗೆ ಒಂದು ಬೇಸರ ಆಯ್ತು. ನನ್ನ ನಾಯಕರುಗಳು ಮೈಕ್ ಒಂದು ಮಾಡ್ಕೊಂಡಿರ್ಲಿಲ್ಲ. ಮೈಕ್ ಮಾಡಿದ್ರೆ ನಾವು ಉದ್ದೇಶ ಮಾತಾಡಬಹುದಾಗಿತ್ತು. ನನ್ನ ಕಾರ್ಯಕರ್ತರು ಅಷ್ಟು ಪ್ರೀತಿಯಿಂದ ಬಂದಿದ್ರಲ್ಲ ಅನ್ನೋ ಒಂದು ಚಿಕ್ಕ ಒಂದು ಸಮಸ್ಯೆ ಆಯ್ತು ಅನ್ನೋದು ಬಿಟ್ರೆ, ಅವತ್ತಿದ್ದಂತ ರೋಷ, ಅವತ್ತಿದ್ದಂತ ಒಂದು ಏನು ಉತ್ಸಾಹ ಏನಿತ್ತು ನಮ್ಮಲ್ಲಿ ಕಾರ್ಯಕರ್ತರಲ್ಲಿ, ನಾನು ಇವತ್ತು ಕೂಡ ಮರೆಯಕ್ಕಾಗಲ್ಲ. ನಾನು ಎಷ್ಟೋ ಚುನಾವಣೆಗಳನ್ನ ಎದುರಿಸಿದ್ದೀನಿ, ಎಷ್ಟೋ ಚುನಾವಣೆಗಳಲ್ಲೂ ನಾಮಿನೇಷನ್ ಪತ್ರನ ಸಲ್ಲಿಸುವಂತ ಸಂದರ್ಭದಲ್ಲಿ ಹೋಗಿದ್ದೀನಿ. ಆದ್ರೆ ಮೈ ರೋಮಾಂಚನ ಏನಾರು ಎದ್ದಿದ್ದೇನಾರು ಇದ್ರೆ ಅದು ಸಿರಾ ತಾಲೂಕಲ್ಲಿ. ಇವತ್ತು ಹೇಳ್ತಾರೆ ಏನ್ ಎಲ್ಲ ಯುವಕರುಗಳೆಲ್ಲ ದಂಡ ಹೊಟ್ಟೋಗ್ಬಿಟ್ರಂತೆ ಸ್ವಾಮಿ, ಅದಂತೆ ಇದಂತೆ ಅಂತ. ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಲಕ್ಕಣಿ ಗ್ರಾಮದಲ್ಲಿ ಬೇರೆ ಕಡೆ ಹೋಗೋದಿಲ್ಲ. ನಾನು ಸಿರಾ ತಾಲೂಕಲ್ಲೇ ಲಕ್ಕಣಿ ಗ್ರಾಮದಲ್ಲೇ ಕೇಳಕ್ ಇಷ್ಟಪಡ್ತೀನಿ. ಎಷ್ಟು ಯುವಕರುಗಳಿಗೆ ಇವತ್ತು ಮೋದಿ ಅವರ ಹೆಸರು ಹೇಳ್ಕೊಂಡು ಕೆಲಸ ತಗೊಂಡಿದ್ದೀರಾ? ಯಾರು ತಗೊಂಡಿದ್ದೀರಪ್ಪ? ಯುವಕರಿಂದ ನಿಂತಿದ್ದೀರಂದ್ರು ಯಾರು ತಗೊಂಡಿದ್ದೀರಾ? ಏನೋ ಹೇಳ್ತಾ ಇದ್ರು, 5 ಕೋಟಿ ಯುವಕರುಗಳಿಗೆ ಕೆಲಸ ಕೊಡ್ತೀವಿ ವರ್ಷಕ್ಕೆ ಅಂತ. ಸ್ವಾಮಿ, 5 ಕೋಟಿ ಯುವಕರು ಕೆಲಸ ಕೊಡೋದಿರ್ಲಿ, ನನ್ನ ಯುವಕರು ಬಾಂಧವರು ಏನಂತಾರೆ ಗೊತ್ತಾ? ಇವತ್ತು ನಾನೊಬ್ಬ ಯುವಕ ಇದ್ದೀನಿ, ನನ್ನ ಸಹೋದರರು ಏನಂತಾರೆ ಗೊತ್ತಾ? ಸ್ವಾಮಿ, ಮೋದಿ ಅವರು ನಮಗೆ ಕೆಲಸ ಕೊಡದೇ ಇದ್ರೆ ಸಾಕು, ಕೆಲಸ ಕಿತ್ಕೊಳ್ದೇ ಇದ್ರೆ ಸಾಕಾಗಿದೆ ಅಂತ. ಇವತ್ತು ನಾನಿವತ್ತು ಎಷ್ಟೊಂದು ವಿಚಾರ ಚರ್ಚೆ ಮಾಡಬೇಕಾಗತ್ತೆ. ಆದ್ರೆ ಸಮಯ ಇನ್ನ ಇದೆ. ನಮ್ಗೇನ್ ಚುನಾವಣೆ ಸಂದರ್ಭ ಇನ್ನ ನಾಳೆಯಿಂದ ಪ್ರಾರಂಭ ಆಗುತ್ತೆ. ರಂಗ್ ಏರ್ಸೋದು ಹೆಂಗೆ ಅಂತ ನಾವು ನಾಳೆಯಿಂದ ಉಳಿತೀವಿ ಇಲ್ಲನೆ. ಇನ್ನು 15 ದಿನ ನನ್ನ ಮತ್ತು ನಮ್ಮ ನಾಯಕರುಗಳ ಶ್ರಮ. ಇವತ್ತು 15 ದಿನ ಇನ್ನ ಸಿರಾ ತಾಲೂಕಲ್ಲೇ ಉಳಿದಿ ಕೆಲಸ ಮಾಡಿ ನಿಮ್ಮ ಕಾರ್ಯಕರ್ತರ ಜೊತೆ ಹೆಜ್ಜೆ ಇಡ್ತಾ ಯಾವ ರೀತಿ ಈ ಚುನಾವಣೆನ ಗೆಲ್ಸ್ಕೊಳ್ಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಅದನ್ನ ಮಾಡೋದು ಮುಂದಿನ ದಿನಗಳಲ್ಲಿ ಮಾಡೋಣ ಅದನ್ನ. ಆದ್ರೆ ಇವತ್ತು ಒಂದು ಪರಿಸ್ಥಿತಿ, ಒಂದು ವಿಚಾರ ಹೇಳಬೇಕಾಗತ್ತೆ. ನಾನು ಲಕ್ಕಣಿ ಗ್ರಾಮಕ್ಕೆ ಬಂದಿದ್ದೀನಿ, ಇವತ್ತು ಹೇಳಬೇಕಾಗತ್ತೆ. ಇವತ್ತು ಒಬ್ರು ಪುಣ್ಯಾತ್ಮನ ಜ್ಞಾಪಿಸ್ಕೊಳ್ಬೇಕಾಗತ್ತೆ. 1.5 ವರ್ಷದಿಂದ ಇವತ್ತು ನಮಸ್ಕಾರ ಕಣ, ಹಂಗೆ ಓಟ್ ಹಾಕೋದ್ ಮರಿಬೇಡ. 1.5 ವರ್ಷದಿಂದ
1.5 ವರ್ಷದಿಂದ ಜ್ಞಾಪಕ ಮಾಡ್ಕೊಳ್ಬೇಕಂತ ನಾವು ಪುಣ್ಯಾತ್ಮರು ಒಬ್ರು ಮುಖ್ಯಮಂತ್ರಿ ಅವರು ಕೆಳಗಿಳಿದಾರೆ. ಪಾಪ ವಾಮ ಮಾರ್ಗದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಹಸಿರು ಕಲ್ಲ ಶಲ್ಯ ಹಾಕಬಿಟ್ಟು ರೈತರ ಸಾಲ ಮನ್ನಾ ಮಾಡ್ತೀನಿ ಅನ್ನೋರು ಇವತ್ತು ಯಾರು ವಚನ ಭ್ರಷ್ಟರಲ್ಲ ಅಂತ ತೀರ್ಮಾನ ನಾಳೆ ನಮ್ಮ ರೈತರು ಮಾಡ್ಬೇಕಾದಂತ ಸಂದರ್ಭ ಬರುತ್ತೆ. ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಂತ ಕುಮಾರಣ್ಣವರು 46,000 ಕೋಟಿ ರೂಪಾಯಿ ಇವತ್ತು ರೈತರ ಸಾಲ ಮನ್ನಾ ಮಾಡಿದ್ರು. 46,000 ಕೋಟಿ ರೂಪಾಯಿ. ಅವತ್ತು ರಾಷ್ಟ್ರೀಯ ಬ್ಯಾಂಕ್ ಹತ್ರ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಬ್ಯಾಂಕ್ ಒಳಗೆ ಹೋಗಿ ನೀವು ಬಡ್ಡಿನ ಮುಕ್ತ ಮಾಡ್ಕೊಳ್ಳಿ, ನನ್ನ ರೈತರ ಅಸ್ಲಿನ ನಾನು ತೀರಿಸ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇದೇ ಕೇಂದ್ರ ಸರ್ಕಾರದವರು ಇಲ್ಲ, ಏನಾದ್ರು ಇದನ್ನ ಮಾಡಿಬಿಟ್ರೆ ನಾವು ಕುಮಾರಸ್ವಾಮಿಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ, ರೈತರಲ್ಲಿ ಒಬ್ಬ ಒಳ್ಳೆ ಜನನಾಯಕನಾಗ್ಬಿಡ್ತಾನೆ ಅನ್ನೋ ಒಂದು ತೀರ್ಮಾನಕ್ಕೋಸ್ಕರ ಅವತ್ತು ಅದನ್ನ ತಿರಸ್ಕಾರ ಮಾಡಿದ್ರು. ಆದ್ರೆ ಕುಮಾರಣ್ಣ ನಿಮ್ಮೆಲ್ಲರ ಶಕ್ತಿಯಿಂದ ಮುಖ್ಯಮಂತ್ರಿ ಆದಂತ ಕುಮಾರಣ್ಣವರು ಅವತ್ತು ಸುಮ್ಮನಾಗ್ಲಿಲ್ಲ. ಅವತ್ತು ಒಂದು ಸವಾಲ್ನ ಸ್ವೀಕಾರ ಮಾಡಿದ್ರು. ಯಾರು ಏನೇ ವಿರೋಧ ಮಾಡಲಿ ನನ್ನ ರೈತರದ್ದು ಸಾಲ ಮನ್ನಾ ಮಾಡೇ ಮಾಡ್ತೀನಿ, ರೈತರುಗಳಿಗೆ ಒಂದು ಸಂತೋಷವಾದಂತ ಸುದ್ದಿ ಹೇಳ್ತೀನಿ, ಅವರ ಬಾಳ್ನ ಸುಂದರವಾಗಿ ಮಾಡೋಂತ ಜವಾಬ್ದಾರಿ ನನ್ನಲ್ಲಿದೆ ಅಂತ ತೀರ್ಮಾನ ತಗೊಂಡು ಅವತ್ತು 46,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಒಂದು ನಮ್ಮ ಸೊಸೈಟಿಗಳಲ್ಲಿ 1 ಲಕ್ಷದವರೆಗೂ ಸೊಸೈಟಿ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ, ಮತ್ತೆ ಸ್ಟೇಟ್ ಬ್ಯಾಂಕ್ಗಳಲ್ಲಿ 2 ರಿಂದ 2.5 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಆದ್ರೆ ನಮ್ಮ ದುರಾದೃಷ್ಟ ನೋಡಿ ಇವತ್ತು ಜಾಲತಾಣದಲ್ಲಿ ನೋಡ್ತಾ ಇರ್ತೀವಿ, ಕೇವಲ ಮೋದಿ ಅವರು 2,000 ರೂಪಾಯಿ ಕೊಟ್ಟಿರೋದಕ್ಕೆ ಇವತ್ತು ಅಯ್ಯೋ ಮೋದಿ ಅವರು 2,000 ರೂಪಾಯಿ ಕೊಟ್ಬಿಟ್ರು, ಮೋದಿ ಅವರು 2,000 ರೂಪಾಯಿ ಕೊಟ್ಬಿಟ್ರು ಅಂತಾರೆ. ನಾನು ಒಂದ್ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್. ನಾನು ಅವಾಗ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ. ನಮ್ಮ ಗೌರಿಶಂಕರ್ ಅಣ್ಣಗೂ ಕೇಳಿದೆ, ಅಣ್ಣ 2 ಲಕ್ಷಕ್ಕೆ ಎಷ್ಟೊಂದೇ ಬರ್ತವೆ, 2,000 ರೂಪಾಯಿಗೆ ಎಷ್ಟೊಂದೇ ಬರ್ತವೆ ಅಂತ. ಯಾಕೆ ಅಂದ್ರೆ 2,000 ರೂಪಾಯಿಗೆ ಇಷ್ಟೊಂದು ಜನ ಕೂಗಾಡ್ತಾರಲ್ಲ, ಕುಮಾರಣ್ಣ 2 ಲಕ್ಷ ಕೊಟ್ಬಿಟ್ಟು ಯಾರು ಜನ ಅದ್ರ ಬಗ್ಗೆ ಮಾತಾಡ್ತಿಲ್ಲಲ್ಲ ಅಂತ. ಹಾಗಾಗಿ ಇವತ್ತು ಯಾರ್ಯಾರು ಏನೇನು ಋಣ ತೀರಿಸಿದ್ದಾರೆ, ಎಷ್ಟೆಷ್ಟು ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಅಂತ ಸಂದರ್ಭ ಬಂದಾಗ ನನ್ನ ಕಾರ್ಯಕರ್ತರು ಧ್ವನಿ ಮಾಡೋ ಅಂತ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವಂತೂ ಯಾವತ್ತೂ ಕೂಡ ಕಾರ್ಯಕರ್ತರನ್ನ ಮರ್ತಿ ಕೆಲಸ ಮಾಡಿಲ್ಲ. ಕಾರ್ಯಕರ್ತರನ್ನ ಮುಂದಾಳಿಕೆಗೆ ಇಟ್ಕೊಂಡು ಯಾರು ಬೇಕಾದ್ರೂ ಹೋಗ್ಬೋದು. ಒಬ್ಬ ಇಬ್ಬ ನಾಯಕರುಗಳು ಅವರವರ ವೈಯಕ್ತಿಕ ಒಂದು ವಿಚಾರಕ್ಕೋಸ್ಕರ ಹೋಗಿರ್ಬೋದು, ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತು ದೃಢವಾಗಿ ನಿಂತ್ಕೊಂಡು ಪ್ರಜ್ವಲ್ ರೇವಣ್ಣವ್ರು ಇರ್ಬೋದು, ಇಲ್ಲ ನಮ್ಮ ಪಕ್ಷದ ನಾಯಕರು ಏನಾದ್ರು ಬಂದು ಇಲ್ಲಿ ಕೆಲಸ ಮಾಡ್ತೀವಿ, ಗೆಲ್ತೀವಿ ಸಿರಾ ಅನ್ನೋದಾದ್ರೆ ಅದ್ರ ನಂಬಿಕೆ ಇಟ್ಟಿರೋದು ನನ್ನ ಕಾರ್ಯಕರ್ತರ ಬಗ್ಗೆ. ಆ ನಂಬಿಕೆನ ನೀವು ಉಳಿಸ್ತೀರಾ ಅನ್ನೋದು ನನಗೆ ಗೊತ್ತಿದೆ. 10ನೇ ತಾರೀಕು ರಿಸಲ್ಟ್ ಏನ್ ಬರುತ್ತೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಣ. ಈಗ ಹೆಚ್ಚಾಗಿ ಮಾತಾಡೋದು ಬೇಡ. ನಾನು ಸೋಮವಾರ ನಾನು ಉಳಿಕುಂಟ ಹೋಬಳಿ ಏನ್ ಇನ್ಚಾರ್ಜ್ ತಗೊಂಡಿದ್ದೀನಿ, ನನ್ನ ಇನ್ಚಾರ್ಜ್ ಅಪ್ಪ, ನಂದು ಹೇಳ್ಬೇಕಲ್ಲೋ, ನನ್ನ ಕಾರ್ಯಕರ್ತರು ಇರ್ತಾರೆ. ಹಾಗಾಗಿ ಉಳಿಕುಂಟ ಹೋಬಳಿ ಏನ್ ಇನ್ಚಾರ್ಜ್ ತಗೊಂಡಿದ್ದೀನಿ. ನಾಳೆ 3 ಗಂಟೆ ಸಮಯದಲ್ಲಿ ನನ್ನ ಒಂದು ನಾಯಕರುಗಳ ಒಂದು ಸಭೆನ ಕರೆದಿ ಮೀಟಿಂಗ್ ಮಾಡಿ ಅವ್ರ ಹತ್ರ ಎಲ್ಲ ವಿಚಾರ ತಿಳ್ಕೊಂಡು ಸುಮಾರು 57 ಹಳ್ಳಿ ಬರ್ತವೆ ಅಂತ ಹೇಳ್ತಾರೆ ನಮ್ಮ ಹೋಬಳಿಗೆ. ಆಮೇಲೆ 8 ಪಂಚಾಯಿತಿ ಬರುತ್ತೆ ಅಂತ ಹೇಳ್ತಾರೆ. ಆ 8 ಪಂಚಾಯಿತಿ ಲೀಡರ್ಗಳನ್ನೆಲ್ಲ ಮಾತಾಡಿಸ್ಕೊಂಡು ನಂತರ ಅವರೆಲ್ಲ ಏನ್ ತೀರ್ಮಾನ ತಗೊಂತಾರೆ ಇದು. ಯಾಕಂದ್ರೆ ಇದು ಕೇವಲ ಪ್ರಜ್ವಲ್ ರೇವಣ್ಣವ್ರ ರಾಜಕಾರಣ ಅಲ್ಲ, ಇಲ್ಲಿ ಪ್ರಜ್ವಲ್ ರೇವಣ್ಣ ಗೌರಿಶಂಕರ್ ಅವರದ್ದು ಚುನಾವಣೆ ಅಲ್ಲ, ಇದು ನಮ್ಮ ಸ್ವಾಭಿಮಾನದ ಕಾರ್ಯಕರ್ತರ ಚುನಾವಣೆ. ಇದು ನಿಮ್ಮ ಚುನಾವಣೆ ಆಗಿರೋದ್ರಿಂದ ನಿಮ್ಮ ಮುಖಾಂತರದಿಂದನೇ ಚುನಾವಣೆಗೆ ಹೋಗ್ಬೇಕಾಗತ್ತೆ ನಾವು. ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಬೇಡ. ಇನ್ನು ನಾಳೆ ಬಂದು ಕೂತ್ಕೊಂಡು 3 ಗಂಟೆಗೆ ನಾನು ಮೀಟಿಂಗ್ ತಗೊಂತೀನಿ. ಮೀಟಿಂಗ್ ತಗೊಂಡ ನಂತರ ಎಲ್ಲಾ ತೀರ್ಮಾನ ಮಾಡಿಕೊಂಡು ಒಂದು ಯಾವ ರೀತಿ ಒಗ್ಗಟ್ಟಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಈ ಒಂದು ಚುನಾವಣೆಯನ್ನ ಗೆಲ್ಲೇಬೇಕು. ಇದು ಕೇವಲ ಚುನಾವಣೆ ಜೆಡಿಎಸ್ ಪಕ್ಷದ ಚುನಾವಣೆ ಅಲ್ಲ. ಏನಾದ್ರು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ರೈತರ ಪರ ಒಂದು ಧ್ವನಿ ಎತ್ತ ಅಂತ ಒಂದು ಪಕ್ಷ ಇದ್ರೆ, ಇಲ್ಲ ರೈತರ ಪರ ಇವತ್ತೇನಾರು ಹೃದಯ ಮಿಡಿತಾ ಇದಾರಂತ ಪಕ್ಷ ಏನಾರು ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ರೈತರ ಪಕ್ಷನ, ಏಕೈಕ ರೈತರ ಪಕ್ಷನ ಉಳಿಸುವಂತ ಕೆಲಸ ನಮ್ಮ ಎಲ್ಲಾ ಗ್ರಾಮೀಣ ಪ್ರದೇಶದ ನಮ್ಮ ಗ್ರಾಮಸ್ಥರಿಗಿರುತ್ತೆ ಅನ್ನೋ ಒಂದು ಭಾವನೆ ಹೇಳ್ತಾ, ಇವತ್ತು ಏನು ನಮ್ಮ ಅಮ್ಮಾಜಮ್ಮ ಏನು ಅಭ್ಯರ್ಥಿಯಾಗಿದ್ದಾರೆ, ಅವ್ರು ಇವತ್ತಾಗ್ಲೇ ಒಂದು ನೋವನ್ನ ಇನ್ನ ಮನಸ್ಸಲ್ಲಿ ಹಿಡ್ಕೊಂಡು ನಾನು ಅಭ್ಯರ್ಥಿ ಆಗಲ್ಲ ಅನ್ನೋ ಮಟ್ಟದಲ್ಲಿ ಇದ್ರು. ಆದ್ರೆ ಕಾರ್ಯಕರ್ತರ ಒತ್ತಡದ ಮೇಲೆ ಮತ್ತೆ ಇವತ್ತು ನಾಯಕರ ಒತ್ತಡದ ಮೇಲೆ ಅಮ್ಮಾಜಮ್ಮ ಅವ್ರಿಗೆ ನೀವು ನಿಲ್ಲೇಬೇಕು. ನಮ್ಮ ಕಾರ್ಯಕರ್ತರಿಗೆ ಏನು ಸಿರಾ ತಾಲೂಕಲ್ಲಿ ಸತ್ಯನಾರಾಯಣ ಕನ್ಸು ಕಟ್ಕೊಂಡಿದ್ರು ಅದನ್ನ ನನ್ಸು ಮಾಡೋ ಅಂತ ಕೆಲಸ ನೀವು ಮಾಡಬೇಕು ಅಂತ ಹೇಳ್ತಾ, ಇವತ್ತು ಅವ್ರಿಗೆಲ್ಲರಿಗೂ ದಯವಿಟ್ಟು ನೀವು ಆಶೀರ್ವಾದ ಮಾಡಬೇಕು. ಆ ಅಮ್ಮ ಇವತ್ತು ಪಾಪ ಬಹಳ